ಬೆಂಗಳೂರಿನಲ್ಲಿ 3 ಬೇಟೆಗಾರರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಪತಿ ಜಮೀನಿನಲ್ಲಿ ಜೋಳ ಕಾಯೋದಕ್ಕೆ ಹೋಗಿದ್ರು. ಜಮೀನಿನಿಂದ ಕರೆದೊಯ್ದು ಗುಂಡಿಟ್ಟು ಸಾಯಿಸಿದ್ದಾರೆ ಅಂತ ಮೃತ ಆಂಟೋನಿ ಪತ್ನಿ ಲೂರ್ದ್ ಮೇರಿ ಆರೋಪವನ್ನ ಮಾಡಿದ್ದಾರೆ. ಇವರಿಗೆ ಶೂಟ್ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಅನ್ನೋ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ನನ್ನ ಗಂಡ ಜಮೀನಿನಲ್ಲಿ ಜೋಳ ಕಾಯೋದಕ್ಕೆ ಹೋಗಿದ್ರು. ಜಮೀನಿನಿಂದ ಕರೆದೊಯ್ದು ಅವರನ್ನ ಗುಂಡಿಟ್ಟು ಸಾಯಿಸಿದ್ದಾರೆ. ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು? ನನಗೆ ನ್ಯಾಯ ಬೇಕು ಅಂತ ಲೂರ್ದ್ ಮೇರಿ ಆಗ್ರಹವನ್ನ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಇದೀಗ ಎನ್ಕೌಂಟರ್ಗೊಳಗಾದಂತಹ ಮೃತ ಆಂಟೋನಿ ಪತ್ನಿ ಲೂರ್ದ್ ಮೇರಿ ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ, ನ್ಯಾಯವನ್ನ ಕೇಳ್ತಾ ಇದ್ದಾರೆ. ಜಮೀನಲ್ಲಿ ಮಲಗ್ತಾ ಇದ್ದ, ಅವ್ರನ್ನ ತಕೊಂಡ್ ಬಂದ ಕಾಡಿನ ತಕೊಂಡ್ ಹೋಗಿ ಅಲ್ಲಿ ಶೂಟ್ ಮಾಡಿದ್ದಾರೆ. ನಮ್ ಜಮೀನ ತಕೊಂಡ್ ಹೋಗಿ ಶೂಟ್ ಮಾಡಿದ್ದಾರೆ. ಅವ್ರ ಒಬ್ರೇ ಮಲಗಿದ್ದು, ಜಮೀನಿಂದ ಕರ್ಕೊಂಡ್ ಹೋಗಿ ಶೂಟ್ ಮಾಡಿದ್ದಾರೆ. ಅವ್ರು ಜಮೀನಲ್ಲಿ ಜೋಳ ಹಾಕಿದೀವಿ, ಬಂದು ಜೋಳ ಮಲಗಿದ ಜಾಗದಲ್ಲಿ ಎತ್ಕೊಂಡು ಹೋಗಿ ಅವ್ರು ಶೂಟ್ ಮಾಡಿದ್ದಾರೆ ಅಷ್ಟೇ. ನಮ್ಗೆ ಇವ್ರು ಕಾಡಿಗೆ ಹೋಗಿಲ್ಲ, ಕಾಡಿಗೆ ಹೋಯ್ತು ಕಾಡ್ ಶೂಟ್ ಮಾಡಿದ್ರೆ ಅಲ್ಲಿ ಶೂಟ್ ಮಾಡಿದ್ರೆ ಅಲ್ಲಿ ಬಿಟ್ಟಿದ್ ಬರ್ತಾನೆ. ಇಲ್ಲೇ ತಕೊಂಡ್ ಬಂದ್ರು, ನಗರಕ್ಕೆ ಯಾಕೆ ತಕೊಂಡ್ ಬಂದ್ರು, ಮೈಸೂರಿಗೆ ತಕೊಂಡ್ ಬಂದ್ರು. ಅವ್ರು ನಮ್ಮ ಗಂಡ ಮಲಗಿದ್ದು ಜಮೀನಲ್ಲಿ ಜೋಳದ ತೆನೆಗೆ ಹಂದಿ ಬರ್ತದೆ ಅಂತ ಜಮೀನಲ್ಲಿ ಮಲಗಿದ್ದು. ಅವ್ರು ಬಂದು ನೈಟ್ ಅಲ್ಲಿ ಎತ್ಕೊಂಡು ಹೋಗಿ ಅಲ್ಲಿ ಶೂಟ್ ಮಾಡಿದ್ದು. ಅದೇ ನ್ಯಾಯ ನಮ್ಗೆ. ನಮ್ಗೆ ನ್ಯಾಯ, ನಮ್ಗೆ ನ್ಯಾಯ. ಉಸಿರೇ ಬರ್ಲೇಬೇಕು, ನಮ್ ಗಂಡ ಬರ್ಲೇಬೇಕು, ಉಸಿರು ಕೊಡ್ಲೇಬೇಕು. ಇಲ್ಲದ್ರೆ ಅವ್ರು ಕರ್ಕೊಂಡ ಬರ್ಲೇಬೇಕು. ನಾವು ಯಾರು ಶೂಟ್ ಮಾಡಿ ಪರ್ಮಿಷನ್ ಕೊಟ್ಟಿಲ್ಲ. ಪರ್ಮಿಷನ್ ಕೊಟ್ಟಿದ್ರೆ ಕೆಳಗಡೆ ಜಮೀನಲ್ಲಿ ಮಲಗಿದವ್ರನ್ನ ತಕೊಂಡು ಹೋಗಿ ಕಾಡಲ್ಲಿ ಶೂಟ್ ಮಾಡಿದ್ದಾರೆ. ನಮ್ಗೆ ನ್ಯಾಯ ಬೇಕು. ಅವ್ರು ಕರ್ಕೊಂಡು ಪರ್ಮಿಷನ್ ಕೊಟ್ಟಿದ್ದೆ ಅವ್ರಂತ ಅವ್ರು ಕರ್ಕೊಂಡು ಬರ್ಲೇಬೇಕು. ನಮ್ಗೆ ನ್ಯಾಯ ಬೇಕು. ನಾವು ಬಿಡಲ್ಲ. ನಾವು ನಮ್ಮ ಮಕ್ಳದೆ ನಮ್ಗೆ ಹೊಟ್ಟೆ ಉರಿತದೆ ಸರ್. ನಾವ್ ಇಲ್ಲೇ ಬಿಡ್ಲಿಲ್ಲ. ಶೂಟ್ ಮಾಡಿಗೆ ಯಾರು ಪರ್ಮಿಷನ್ ಇಲ್ಲ. ಆಯ್ತಾ, ನಮ್ಗೆ ನ್ಯಾಯ. 3 ಬೇಟೆಗಾರರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಪ್ಪು ಮಾಡಿದ್ರೆ ಸ್ಟೇಷನ್ಗೆ ಕರೆತರಬೇಕಾಗಿತ್ತು. ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವರಾರು? ನನ್ನ ಗಂಡ ಏನ್ ಮಾಡಿದಾನೆ ಅಂತ ಗುಂಡಿಟ್ಕೊಟ್ಟಿದ್ದಾರೆ. ನನ್ನ ಮಕ್ಕಳಿಗೆ ಯಾರು ಗತಿ ಅಂತ ಹೇಳಿ ಮೃತ ಕುಮಾರ್ ಪತ್ನಿ ಡೋಮಿನಾ ಅಳಲನ್ನ ತೋಡ್ಕೊಂಡಿದ್ದಾರೆ. ನ್ಯಾಯ ಕೊಡಿಸಿ ಅಂತ ಆಗ್ರಹಿಸಿದ್ದಾರೆ. ಅದಕ್ಕೆ ಅಲ್ಲಿ ಶೂಟ್ ಮಾಡಿದ್ರೆ ಅಲ್ಲೇ ಬಡಿಸ್ಬೇಕು ತಾನೆ. ಯಾಕೆ ಕರ್ಕೊಂಡು ಹೋದ್ರು? ಅವರು ಕಳ್ಳತನ ಕೆಲಸ ಮಾಡಿದ್ದಾರೆ. ಅವರು ಏನೋ ಮಾಡ್ಬಿಟ್ರು. ಅವರು ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ತಗೊಂಡೋಗಿ ಏನೋ ಮಾಡ್ಬಿಟ್ರು ಸರ್. ಅಲ್ಲಿ ಕಾಡಲ್ಲಿ ಶೂಟ್ ಮಾಡಿದ್ರೆ ಅಲ್ಲೇ ಬಿಡ್ಬೇಕು ತಾನೆ. ಪೊಲೀಸ್ ಅವ್ರನ್ನ ಕರಿಬೇಕು ತಾನೆ. ಯಾಕೆ ಕರ್ಕೊಂಡು ಹೋದ್ರು ಅಲ್ಲಿಗೆ? ಆವಾಗ ಅವ್ರು ಏನೋ ಪ್ಲಾನ್ ಮಾಡಿದ್ರು ಸರ್. ಅದು ಇಲ್ಲ, ಎಲ್ಲಿ ಮಾಡಿದ್ರು. ನಾನು ಊರ್ಗ್ ಹೋಗ್ಬಿಟ್ಟೆ ಬೆಳಿಗ್ಗೆನೆ ಹೇಳಿದ್ದು. ನನ್ಗೇನು ಎಲ್ಲೂ ನಾನು 2 ದಿವಸ ಅಲ್ಲಿ ಸಾವಾಗೋಯ್ತು, ಹೋಗ್ಬಿಟ್ಟೆ. ನಾನು ಇವಾಗ ಬೆಳಗ್ಗೆ ಬರ್ತೀನಿ ಮನೆಗೆ. ಈ ತರ ಏನೇನೋ ಹೇಳ್ತಾರೆ, ನಂಗೆ ಏನು ಗೊತ್ತಿಲ್ಲ. ಮೊಬೈಲ್ ಸ್ವಿಚ್ ಆಫ್. ನಮ್ ಗಂಡನ ಹತ್ರ ಮಾತು ಕೂಡ ಆಡಿಲ್ಲ ಸರ್. ಯಾರೋ ತೀರೋಗ್ಬಿಟ್ರು, ಮಾಟೇಲಿಗೆ ಹೊಂಟೋಗ್ಬಿಟ್ಟೆ. ನನಗೆ ನ್ಯಾಯ ಬೇಕೇ ಬೇಕು. ಶೂಟ್ ಮಾಡಿದ್ರು ಇಲ್ಲಿ ಕರ್ಕೊಂಡ್ ಬರ್ಬೇಕು. ಯಾಕೆ ಆತರ ಮಾಡಿದ್ರೆ ಅಂತ ನನ್ಗೆ ನ್ಯಾಯ ಬೇಕು ಸರ್. ಶೂಟ್ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ಬೇಟೆಯಾಡಲು ಬಂದಿದ್ರು ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಮೆಡಿಕಲ್ ಕಾಲೇಜು ಬಳಿ ಇದೀಗ ಸಂಬಂಧಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ನಾವು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡ್ತೇವೆ. ಮೃತರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು. ನಮಗೆ ನ್ಯಾಯ ಬೇಕು. ಶವಾಗಾರದ ಬಳಿ ಕುಟುಂಬಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಮೃತರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಇಟ್ಸ್ ಎ ಪ್ರೀ ಪ್ಲಾನ್ಡ್ ಮರ್ಡರ್. ಈಗ ಈ ಥರ ಹೋಗ್ತಾರೆ, ದನ ಕರುಲ್ಲ ಡೈಲಿ ಹೋಗ್ತಾರೆ, ಬರ್ತಾರೆ. ದನ ಕರುಗೆ ನಾವೆಲ್ಲ ಹುಲ್ಲಾಕಕ್ಕೆ ಹೋಗ್ತೀವಲ್ಲ, ಈ ಥರ ನೋಡಿದರೆ ಇನ್ನೂ ಟ್ರೈನಿಂಗ್ ಅನಿಸುತ್ತೆ. ಶೂಟ್ಔಟ್ ಮಾಡಿಬಿಟ್ರು. ಈಗ ಅವರು ಬೇಟೆಗೆ ಬಂದಿದ್ರು ಅಂತ. ಇಫ್ ದೇ ಗೋ ಟು ದ ಫಾರೆಸ್ಟ್ ಆರ್ ದೇ ಓನ್ಲಿ ಗೋಯಿಂಗ್ ಫಾರ್ ಹಂಟಿಂಗ್? ಈಗ ಫಾರೆಸ್ಟ್ಗೆ ಹೋದರೆ ಹಂಟಿಂಗ್ ಮಾತ್ರ ಹೋಗ್ತಿದ್ದೀರಾ? ಇಲ್ಲ, ನಮ್ಮಂತ ಬೇರೆ ಕೆಲಸ ಇರುತ್ತೆ. ನೀರಿರುತ್ತೆ. ನೀರಿನ ಸಮಸ್ಯೆ ಎಷ್ಟಿದೆ ಗೊತ್ತಾ ಸರ್? ಈಗ ನೀರು ತಗೊಬರೋದಕ್ಕೆ ಹೋಗಿರ್ಬೋದೇನೋ, ಹಸುಗರು ನೋಡೋಕೆ ಹೋಗಿರ್ಬೋದೇನೋ, ಅಥವಾ ರೆಂಬೆ ಕೊಂಬೆ ಏನಾದ್ರು ಕಟ್ ಮಾಡ್ಕೊಬರೋದಕ್ಕೆ ಹೋಗಿರ್ಬೋದೇನೋ. ಅವ್ರು ಟಿಲ್ ಅವ್ರ ಡೆತ್ ಇರೋ ತನಕ ಎಷ್ಟು ನೋಡ್ಕೋಬೋದು ಅಷ್ಟು ತಿಂಗಳು ಹಾಕಲಿ. ಈಗ ಅರ್ನಿಂಗ್ ಮೆಂಬರೇ ಇಲ್ಲ ಅಂದಮೇಲೆ ಅವ್ರು ಹೆಂಗೆ ಸರ್ ಬದುಕ್ತಾರೆ? ಈಗ ನಮ್ಗೆ ನ್ಯಾಯ ಬೇಕು. ಈಗ ಬೇರೆ ಡಿಪಾರ್ಟ್ಮೆಂಟ್, ಈಗ ಹ್ಯೂಮನ್ ರೈಟ್ಸ್ ಕಡೆಯಿಂದ ನಾವು ಕಂಪ್ಲೇಂಟ್ ಮಾಡ್ತೀವಿ. ಅವ್ರು ಬರಬೇಕು. ನಾವು ಹ್ಯೂಮನ್ ರೈಟ್ಸ್ ಕಡೆಯಿಂದ ನಾವು ಹೋರಾಟ ಮಾಡ್ತೀವಿ. ನಿಮಗೆ ನ್ಯಾಯ ಬೇಕು. ಯಾರು ಶೂಟೌಟ್ ಮಾಡಿದಾರೋ ಅವ್ರನ್ನ ಕೆಲಸದಿಂದ ತೆಗೆದಾಕಿ ಅವರ ಇಂಪ್ರಿಸನ್ಮೆಂಟ್ ಕೊಡಿ. ಲೈಫ್ ಲಾಂಗ್ ಇಂಪ್ರಿಸನ್ಮೆಂಟು ಅಥವಾ ಗಲ್ಲಿಗೆ ಇರಿಸ್ಬೇಕು. ಯಾಕಂದರೆ 3 ಜೀವ ಹೋಗಿದೆ. ಅದಕ್ಕೆ ಕಾರಣನೇ ಅವರು ಸರ್. ಅದೆಲ್ಲ ಸತ್ಯಕ್ಕೆ ದೂರವಾದ್ದು. ಆ ರೀತಿ ಅಕಸ್ಮಾತ್ ಅದೇ ರೀತಿ ಇದ್ದರೂ ಕೂಡ ಇವರಿಗೆ ಶೂಟ್ ಮಾಡೋದಂತ ಇವರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅಲ್ಲಿ ಏನು ನಡೆದಿದೆ ಅಂತ ಇವ್ರಿಗೆ ಏನಾದ್ರು ಪ್ರೂಫ್ ಇದೆ ಇವ್ರ ಹತ್ರ? ಅಮಾಯಕರನ್ನು 3 ಜನನ ಶೂಟೌಟ್ ಮಾಡಿ ಕೊಂದ್ಬಿಟ್ರಲ್ಲ, ಅವ್ರ ಫ್ಯಾಮಿಲಿಗೆ ಏನು, ಇವ್ರಿಗೆ ಯಾರು ಜವಾಬ್ದಾರಿ ಅವ್ರ ಫ್ಯಾಮಿಲಿಗೆ? ಅದರಿಂದ ಸರ್ಕಾರ ಅದನ್ನು ಗಂಭೀರವಾಗಿ ತಗೊಂಡು ಅವರು ಯಾರು ಶೂಟ್ ಮಾಡಿದಾರೋ ಅವ್ರನ್ನ ಗಲ್ಲಿಗೇರಿಸಬೇಕು. ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಸಸ್ಪೆಂಡ್ ಮಾಡಿಬಿಟ್ಟು ಮನೇಲಿ ಇಟ್ಕೋಬಾರ್ದು. ಅವ್ರನ್ನ ಗಲ್ಲಿಗೇರಿಸಬೇಕು. ಇಲ್ಲಾಂದರೆ ಜೀವ ಶಿಕ್ಷಣ ಕೊಡಬೇಕು ಅವರಿಗೆ. ಅವರ ಮನೆಯವರಿಗೆ ಸೂಕ್ತ ಪರಿಹಾರ ಸರ್ಕಾರದಿಂದ ಕೊಡಬೇಕು.
ಎಲ್ಲ ಮಕ್ಕಳಿಗೂ ಅಥವಾ ಹೆಂಡತಿ ಮಕ್ಕಳಿಗೂ ಜೀವಂತವಾಗಿ ಇರುವ ತನಕ ಅವರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತ ಅವರ ಕುಟುಂಬಸ್ಥರು ಈಗಾಗಲೇ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಅನ್ನುವ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಮಾನವ ಹಕ್ಕುಗಳ ಮೊರೆ ಹೋಗ್ತೇವೆ, ಅವರ ವಿರುದ್ಧ ಕೂಡ ಕಠಿಣ ಕ್ರಮ ಆಗಬೇಕು, ಅವರಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಶವಾಗಾರದ ಬಳಿ ಅವರ ಕುಟುಂಬಸ್ಥರು ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಬೇಕಂತಾನೆ ಮಾಡಿದ್ದಾರೆ ಇದು. ಅಲ್ಲಿ ನೂರಾರು ಸಮಸ್ಯೆಗಳು ಇರುತ್ತೆ, ಆ ಸಮಸ್ಯೆಗಳನ್ನ ಕೇಳೋದಕ್ಕೆ ಯಾರು ಬರೋದಿಲ್ಲ. ಆದ್ರೆ ಅಲ್ಲಿ ಏನು ಸಮಸ್ಯೆಗಳಿದ್ದಂತ ಹೇಳಿ ಕಾಡಿನೊಳಗೆ ಹೋದಾಗ ಈ ರೀತಿಯಾಗಿ ಬೇಕು ಅಂತಾನೆ ಪ್ರೀ ಪ್ಲಾನ್ ಮರ್ಡರ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ಆಕ್ರೋಶವನ್ನ ಇದೀಗ ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಅಷ್ಟು ಮಾತ್ರ ಅಲ್ಲ, ರಸ್ತೆಯನ್ನು ತಡೆದು ಆಕ್ರೋಶವನ್ನ ಹೊರ ಹಾಕಿದ್ರು. ಮಹದೇಶ್ವರ ಬೆಟ್ಟದ ರಸ್ತೆ ಮಾರ್ಗವನ್ನೇ ಬಂದ್ ಮಾಡಿದಂತಹ ಹಿನ್ನೆಲೆಯಲ್ಲಿ ಅದೇ ಭಕ್ತಾದಿಗಳಿಗೂ ಕೂಡ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಈಗ ಅವರನ್ನ ಅಂದ್ರೆ ಒಂದಷ್ಟು ಜನ ಈಗ ಅಲ್ಲಿಂದ ಹೋಗಿದ್ದಾರೆ. ಆದರೆ ಅವರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಈಗಾಗಲೇ ನಮ್ಮ ಯಾರು ಕುಟುಂಬಸ್ಥರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಸ್ಥರಿಗೆ, ಈಗ ಅವರ ಮನೆಯವರಿಗೆ, ಈಗ ಅವರಿಗೆ ಜೀವನ ಪೂರ್ತಿ ಅವರಿಗೆ ಬದುಕಿಗೆ ಬೇಕಾದಂತಹ ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ಪ್ರಾಣ ತೆಗೆಯುವ ಹಕ್ಕಿಲ್ಲ. ಅವರು ಒಂದು ವೇಳೆ ಶೂಟ್ ಮಾಡಬೇಕು ಅಂತ ಇದ್ದಿದ್ರೆ ಅವರು ನೀ ಕೆಳಗೆ ಮಾಡ್ಬೋದಿತ್ತು, ಕಾಲಿಗೆ ಮಾಡಬಹುದಾಗಿತ್ತು. ಅದನ್ನು ಹೊರತುಪಡಿಸಿ ಅವರು ಅಲ್ಲಿ ಕುತ್ತಿಗೆಗೆ ಶೂಟ್ ಮಾಡಿದ್ದಾರೆ. ಹಾಗಾದ್ರೆ ಪ್ರಾಣ ತೆಗಿಬೇಕು ಅಂತ ಇವರು ಪ್ರೀ ಪ್ಲಾನ್ ಮಾಡಿದ್ರು ಅನ್ನುವ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ.